ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ. ಇಂದು ನಾವು ಉಣಕಲ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಅತ್ಯಂತ ಪುರಾತನ ದೇವಾಲಯವಾದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಇಂದು ನಾವಿದ್ದೀವಿ. ಇದು ಹೊಯ್ಸಳರ ಕೊನೆಯ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟ ಗ್ರಾಮ. ಇದು ಇಲ್ಲಿ ಮಹಾಶಿಲ್ಪಿ ಜಕಣಾಚಾರಿ ಹೊಯ್ಸಳ ಶೈಲಿಯಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಇಂತಹ ಒಂದು ಪುರಾಣ ಪ್ರಸಿದ್ಧ ದೇವಾಲಯದಲ್ಲಿ ಇಂದು ನಾವಿದ್ದೀವಿ. ಇಲ್ಲಿಂದ ಮುಂದಿನ ಪಯಣ ಯಾರ ಮನೆಗೆ ನೋಡೋಣ ಬನ್ನಿ. ಹಾಯ್ ಸುನಂದ ಅವರೇ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೊಫೈಲ್ ಕಳಿಸಿದ್ ನೀವೇನಾ? ಹೌದು. ಓಕೆ, ಅಡಿಗೆ ಮಾಡಕ್ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಓಕೆ, ಹೋಗಕ್ ಮುಂಚೆ ಇಲ್ಲಿರೋರೆಲ್ಲ ಪರಿಚಯ ಮಾಡಿಸ್ಕೊಡಿ ಯಾರು ಅಂತ. ಆಯ್ತು, ಫಸ್ಟ್ ನಾನು ಪರಿಚಯ ಮಾಡಿಸ್ಕೊಡೋದು ನಮ್ಮ ಮನೆಯವ್ರನ್ನ, ಜಗದೀಶ್ ಅಂತ. ಹಲೋ 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 ಸರ್. ನಮ್ಮ ದೊಡ್ಡ ಮಗ ಶ್ರೇಯಾ. ಹಾಯ್ ಪುಟ. ಹಾಯ್. ಹಾಯ್. ನಮ್ಮ ಸಣ್ಣ ಮಗ ಪೂರ್ವಿ. ಹಾಯ್ ಪುಟಾಣಿ. ಹಾಯ್. ಶ್ರೇಯಾ ಅಂತ. ಹಾಯ್ ಪುಟ. ಹಾಯ್. ನಮ್ಮ ಅತ್ತೆ. ಹಲೋ. ಹಲೋ. ನಮಸ್ತೆ. ನಮಸ್ತೆ. ನಮ್ಮ ಚಿಕ್ಕಮ್ಮ. ಹಲೋ ಆಂಟಿ. ನಮಸ್ತೆ. ಓಕೆ ನಮ್ಮ ತಂಗಿ. ಓಕೆ, ಹಿಂದೆ ಇರೋರಿಗೆಲ್ಲ ಹಾಯ್. ಇವಾಗ ಇವ್ರು ಅಡಿಗೆ ಮಾಡಕ್ ರೆಡಿ ಇದ್ದಾರೆ. ನಾವೆಲ್ಲ ಒಳಗೆ ಹೊರಡೋಣ. ನಡೀರಿ. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ ಜೊತೆ ಸುನಂದ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸುನಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಿಮಗೂ ಸ್ವಾಗತ ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸುನಂದ ಅವರೇ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹಾ. ನೀವ್ ಇವಾಗ ಮೊದ್ಲು ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಿಗಿದ್ದೀನಿ. ಹೌಸ್ ವೈಫ್ ಆಗಿದ್ದೀರಾ? ಯಾರೆಲ್ಲ ಇದ್ದೀರಾ ಮನೇಲಿ? ನಾನು ನಮ್ಮ ಮನೆಯವ್ರು, ಇಬ್ಬರು ಮಕ್ಕಳು. ಎಷ್ಟು ಜನ ಇದ್ದೀವಿ. ಏನ್ ಮಾಡ್ಕೊಂಡಿದ್ದಾರೆ ನಿಮ್ ಹಸ್ಬೆಂಡ್? ಅವ್ರು ಸೆಕ್ರೆಟರಿ ಅಂತಿದ್ದಾರೆ ಹಿಂದಿ ಪ್ರಚಾರ ಸಭಾನಲ್ಲಿ. ಅಲ್ಲಿ ವರ್ಕ್ ಮಾಡ್ತಾರೆ. ಹಾಂ, ಅಲ್ಲೇ. ಮಕ್ಕಳು ಸ್ಕೂಲ್. ಇಬ್ರು ಹೆಣ್ಮಕ್ಳು. ಹೆಣ್ಮಕ್ಳಿದ್ದಾರೆ. ಇಬ್ರು ಹೆಣ್ಮಕ್ಳಿದ್ದಾರೆ. ಸೊ ದೊಡ್ಡ ಮಗಳು ಏನು ಸ್ಕೂಲ್? ಥರ್ಡ್ ಸ್ಟ್ಯಾಂಡರ್ಡ್. ಚಿಕ್ಕವರು UKG ಓದ್ತಾರೆ. ಸೊ ಕ್ಯೂಟ್ ಆಗಿದ್ದಾರೆ ಮಕ್ಕಳು. ಓಕೆ, ನೀವು ವೆರೈಟಿ ಆಗಿರೋ ಅಡ್ಗೆ ಮಾಡ್ತೀನಿ ಅಂತ ಇವತ್ತು ನಮ್ಮ ಮನೆ ಕರ್ಸ್ಕೊಂಡಿದ್ದೀರಾ. ವೆರೈಟಿ ಆಗಿರೋ ಅಡ್ಗೆ ಮಾಡ್ಕೊಡ್ತೀರಾ ನಮ್ಗೆ? ಮಾಡ್ಕೊಡ್ತೀನಿ. ಓಕೆ, ಅಡ್ಗೆ ಎಲ್ಲ ಹೇಗ್ ಕಲ್ತ್ರಿ ನೀವು? ಮದ್ವೆ ಆದ್ಮೇಲೆ ಅಂತ ಸ್ಟಾರ್ಟಿಂಗ್ ನಮ್ಮ ಅತ್ತೆಯರ ಕಡೆಯಿಂದ ಕಲ್ತಿದ್ದು. ಆಮೇಲೆ ಮತ್ತು ಯಾವ್ರೂರು ಫ್ರೆಂಡ್ಸ್ ಆಯ್ತು ಇದಾಯ್ತು, ಟಿವಿನಲ್ಲಿ ನೋಡಿ ವೆರೈಟೀಸ್ ಮಾಡ್ತಿದ್ದೆ. ವೆರೈಟೀಸ್ ಟಿವಿ ನೋಡಿ ಕಲ್ತ್ಕೊಂಡ್ರಿ. ಮಮ್ಮಿ ಯಾವತ್ತು ಬೈದಿಲ್ವಾ ನಿಮ್ಗೆ ಮದ್ವೆ ಆಗ್ಬೇಕು ಅಡ್ಗೆ ಕಲ್ತ್ಕೊ ಅಂತ? ನಮಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಮಾಡೋದಷ್ಟ. ಈಗೆಲ್ಲ ಇಂಟ್ರೆಸ್ಟ್ ಚೆನ್ನಾಗಿ ಬಂದಿದೆ. ಈಗ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಈಗ ನಮ್ಮ ಮನೆಯವರಿಗೆ ಮತ್ತೆ ಗಂಡ ಮಕ್ಳನ್ನ ಸಾಕೋದ್ ಬೇಡವಾ ನೀವು? ಅಡ್ಗೆಗೆ ಅಡ್ಗೆ ಮಾಡಿ ಹೊಟ್ಟೆಗೆ ಹಾಕ್ಬೇಕಲ್ವಾ? ಸೊ ಅಡ್ಗೆ ಕಲೀಲೇಬೇಕು. ಸೊ ನೀವು ಫಸ್ಟ್ ಟೈಮ್ ಏನ್ ಮಾಡಿದ್ದು ಅಡ್ಗೆ? ಫಸ್ಟ್ ಟೈಮ್ ಅಂದ್ರೆ ಪಲಾವ್ ಮಾಡಕ್ ಹೇಳಿದ್ರು ನಮ್ಮಲ್ಲಿ. ಯಾರು ಹೇಳಿದ್ರು? ನಮ್ಮ ಅತ್ತೆಯರ ಪ್ಲಸ್ ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡಿದ್ರು. ಫಸ್ಟ್ ನಿಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ರು. ಅದು ಇನ್ನಾದ್ರೂ ನನಗೆ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ನನಗೆ ಹೆಂಗ್ ಮಾಡೋದು ಅಂತ ನನಗೇನು ಗೊತ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ನಮ್ಮ ಮನೆಯವರೆಲ್ಲ ಒಂದ್ ಸ್ವಲ್ಪ ಹೇಳ್ಕೊಟ್ಟು ಹೆಲ್ಪ್ ಮಾಡಿ ಆಮೇಲೆ ಇಬ್ರು ಕೂಡ ಮಾಡಿದ್ವಿ. ಅದ್ ಫಸ್ಟ್ ಟೈಮ್ ಮಾಡಿದೆಲ್ಲ ನೆನಪಿದೆ? ಏನೇನ್ ಹಾಕಿದ್ರಿ ಪಲಾವ್ಗೆ? ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ? ಈಗಂತೂ ರೆಗ್ಯುಲರ್ ಮಾಡ್ತೇವಲ್ಲ. ಏನ್ ಈಗ್ಲೂ ಎಲ್ಲ ಹೆಲ್ಪ್ ಮಾಡ್ತಾರ? ಇಲ್ಲ, ಈಗಿಲ್ಲ. ಫಸ್ಟ್ ಟೈಮ್ ಅಷ್ಟೇ ಮಾಡಿದ್ದು. ಒಂದೇ ಸರಿ ನಾ ಹೇಳ್ಕೊಟ್ಟಿದ್ದು. ಅವ್ರಿಗೂ ಪಾಪ ಎಷ್ಟು ಸರಿ ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಅಷ್ಟೇ. ಓಕೆ ಸುನಂದ ಅವ್ರೆ, ಇವತ್ತು ಏನ್ ಮಾಡ್ಕೊಡ್ಬೇಕು ಅಂತಿದ್ರ ನೀವು ನಮ್ಗೆ? ಇವತ್ತು ಜೀರಾ ಫ್ರೆಂಚ್ ಫ್ರೈ ಅಂತ ಮಾಡ್ತಾ ಇದ್ದೇನೆ. ಜೀರಾ ಫ್ರೆಂಚ್ ಫ್ರೈ ಯಾಕೆ ಇದನ್ನೇ ಮಾಡ್ಬೇಕು ಅನ್ಕೊಂಡ್ರಿ ಇವತ್ತು? ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡೋದು ಹುಡುಗರಿಗೆ ಇವೆಲ್ಲ ಕುರ್ಕುರೆ ಯಾವ ತಿನ್ನೋಕ್ಕಿಂತ ಇದಂದ್ರೆ ಬೆಟರ್. ಅವ್ರ ಹೆಲ್ತಿಗೂ ಚಲೋ ಇರುತ್ತೆ. ಪ್ಲಸ್ ನಮ್ಮ ಹುಡುಗರಿಗಂತೂ ನಾವು ರೆಗ್ಯುಲರ್ ಮಾಡ್ಕೊಡ್ತೀನಿ. ಹಿಂಗಾಗಿ ಅವ್ರು ಇಷ್ಟ ಪಡ್ತಾರೆ. ಅದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದು. ಹೌದಾ? ಓಕೆ, ಇದನ್ನ ನೀವೇ ಕಲ್ತ್ಕೊಂಡಿದ್ದ ಅಥವಾ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಇಲ್ಲ, ನಾನು ಟ್ರೈ ಮಾಡಿದ್ದು. ನೀವು ಟ್ರೈ ಮಾಡಿದ್ದು ನೀವೇ ಶೋಧ ಮಾಡಿ ಕಂಡಿಡ್ದಿರೋ ಇದು. ಓಕೆ, ಈಗ ಇದನ್ನ ಮಾಡ್ಕೊಡೋಕೆ ಇವಾಗ ನೀವೇನಾದ್ರು ಮಾಡ್ಕೊಡ್ತೀರಾ ನನ್ಗೆ? ಇದಕ್ಕೆ ಯಾರಾದ್ರು ಬೇರೆಯವ್ರು ಹೆಲ್ಪ್ ಬೇಕಾ ನಿಮ್ಗೆ? ಬೇಡ ಅಲ್ಲ? ಚೆನ್ನಾಗಿ ಜೋಶಾಗಿ ಮಾತಾಡ್ಕೊಂಡು ಅಡ್ಗೆ ಮಾಡ್ತೀರಾ ಅಲ್ವಾ? ಆಯ್ತು ಮಾಡಿ. ಸೊ ಓಕೆ, ಜೀರಾ ಫ್ರೆಂಚ್ ಏನು? ಜೀರಾ ಫ್ರೆಂಚ್ ಫ್ರೈ. ಜೀರಿಗೆನ ಫ್ರೆಂಚ್ ಸ್ಟೈಲಲ್ಲಿ ಫ್ರೈ ಮಾಡ್ತೀರಾ? ನೋಡಿ ಗೊತ್ತಾಗುತ್ತೆ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಜೀರಾ ಫ್ರೆಂಚ್ ಫ್ರೈ ಮಾಡೋಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೆ. ಸೊ ಓಕೆ, ಏನೆಲ್ಲ ಬೇಕು ಹೇಳಿ ನನಗೆ. ಫ್ರೈಡ್ ಪೊಟ್ಯಾಟೊ, ಕಾರ್ನ್ಫ್ಲೋರ್, ಎಣ್ಣೆ, ಉಪ್ಪು, ಟೊಮೆಟೊ ಸಾಸ್, ಗರಂ ಮಸಾಲ, ಖಾರ ಪುಡಿ, ಮೈದಾ, ಜೀರಿಗೆ. ಫಸ್ಟ್ ಪ್ರೊಸೀಜರ್ ಅಂದರೆ ನಾವು ಮೈದಾ ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇವೆಲ್ಲ ಹಾಕಿ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಅದ್ರೊಳಗೆ ಪೊಟ್ಯಾಟೊ ಹಾಕಿ. ಹೆಣ್ಮಕ್ಳು ತುಂಬ ಫಾಸ್ಟ್ ಅಂತ ನನಗೂ ಗೊತ್ತಿದೆ. ನಾನು ಫಸ್ಟ್ ಪ್ರೊಸೀಜರ್ ಏನು ಬೇಕು ಅಂತ ಕೇಳಿದೆ.
ಓಕೆ ಫಸ್ಟ್ ಪ್ರೊಸೀಜರ್ ಮೈದಾ ಮತ್ತು ಕಾರ್ನ್ಫ್ಲೋರ್ ಹ್ಞೂ 3 ಚಮಚ ಕಾರ್ನ್ಫ್ಲೋರ್ ಹಾಂ ಪ್ಲಸ್ ಸೇಮ್ 3 ಚಮಚ ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊತೀರಾ? ಹಾಂ ಹೌದು. ಓಕೆ 3 ಚಮಚ ಸಾಕಾ? ಅಲ್ಲ ಅಂದರೆ ಸೇಮ್ ಕ್ವಾಂಟಿಟಿ ಇರಬೇಕು ಅಷ್ಟೇ. ನಾವು ಎಷ್ಟು ಖಾರ ಪುಡಿ ಹಾಕ್ತೀವಿ. ಮೊದಲನಿಗೆ ಖಾರದ ಪುಡಿ ಹಾಕೊತಾ ಇದ್ದೀರಾ? ಹಾಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀರಾ? ಇಲ್ಲ, ಈಗ ನಿಮ್ಮ ಸಲುವಾಗಿ ಸ್ವಲ್ಪ ಕಡಿಮೆ ಹಾಕ್ತೀವಿ. ವೆರಿ ಗುಡ್. ಓಕೆ ನೆಕ್ಸ್ಟ್ ಉಪ್ಪು, ಜೀರಿಗೆ. ಹಾಂ ಜೀರಿಗೆ 1 ಸ್ಪೂನ್ ಹಾಕ್ತೀರಾ? ಹ್ಞೂ. ಆದ್ರೂ ಮಾಡ್ತಿರೋದು ಆಲೂಗಡ್ಡೆ, ಓಕೆನಾ? ನೀವು ಹೇಳಿರೋದು ಜೀರಾ ಫ್ರೆಂಚ್ ಫ್ರೈ. ಅಂದ್ರೆ ಜೀರಾದ ಟೇಸ್ಟ್ ಬರುತ್ತೆ ಅಂತ. ಜೀರಾ ಟೇಸ್ಟ್ ಇದ್ರಲ್ಲಿ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಜೀರಾ ಫ್ರೆಂಚ್ ಫ್ರೈ. ಹಾಂ. ಓಕೆ. ಗರಂ ಮಸಾಲ. ಹಾಂ. ನೀರು ಬೇಕು, ನೀರು ಕೊಡಿ. ಎಷ್ಟು ಹದ ಕಲ್ಸ್ಕೋಬೇಕಿದ್ದೀನ? ಅಂದರೆ ಮೀಡಿಯಮ್ ಹದ. ಸಾಕು. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಂ. ಸ್ಪೂನಲ್ಲಿ ತಿರುಗಿಸ್ತಾ ಇದ್ರೆ ಪೇಸ್ಟ್ ಆಗುತ್ತಾ? ಹ್ಞೂ. ಓಕೆ. ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾ ಇರ್ತೀರಾ ನೀವು ಮನೇಲಿ? ಫ್ರೀ ಟೈಮಲ್ಲಿ ಅಂದರೆ ಅದರ್ ಆ್ಯಕ್ಟಿವಿಟೀಸ್ ಅಂತಂದರೆ ನಾವು ಮಹಿಳಾ ಮಂಡಳದ್ದು ಇದ್ದೀವಿ ನಮ್ಮ ಕಾಲನಿಯಲ್ಲಿ. ಪ್ಲಸ್ ಇಲ್ಲಿ ಸಮ್ಮರ್ ಕ್ಯಾಂಪ್ ಅಥವಾ ಮಕ್ಕಳಿಗೆ ಗೇಮ್ಸ್ ಆಡಿಸೋದು ಈ ಥರ ಒಂದು ನಮ್ಮ ಕಾಲನಿಯಲ್ಲಿ ಇದು ಮಾಡ್ತೀವಿ. ಪ್ಲಸ್ ಈ ಹುಡುಗರು ಸ್ಟಡೀಸ್ ಅವು ಇವು, ಯಾಕಂದ್ರೆ ಮನೆಯವರು ಒಂದು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಪ್ರತಿಯೊಂದೂ ನಾನೇ ಒಂದು ಸ್ವಲ್ಪ ನೋಡ್ಕೋಬೇಕು. ಓಕೆ. ಮಕ್ಕಳಿಗೆ ಆಮೇಲೆ ಈಗ ಹಿಂಗೆ ಇವ್ರ ಸ್ಕೂಲ್ನಲ್ಲಿ ಅಂತೂ ಆಲ್ಮೋಸ್ಟ್ ಪ್ರಾಜೆಕ್ಟ್ ವರ್ಕ್ ಅವು ಇವು ಅಂತಿರ್ತಾವೆ. ಪ್ಲಸ್ ಹಿಂಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಈ ಹೋಮ್ ವರ್ಕ್ ಅದು ಇದನ್ನ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡಲೇಬೇಕು. ಓಕೆ. ಇದಾಗಿದೆಯಾ? ಏನು ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್? ಆಯಿಲ್ ಕೊಡಿ. ಆಯಿಲ್ ಆಯಿಲ್ ಪೂರ್ತಿ ಹಾಕ್ತೀರಾ? ಹಾಂ, ಫ್ರೈ ಮಾಡಕ್ಕೆ. ಓಕೆ ಸುನಂದ ಅವರೇ, ಆಯಿಲ್ ಕಾಯಕ್ಕೆ ಇಟ್ಟಿದ್ದೀರಾ, ಅದು ಹಾಗೆ ಕಾಯ್ತಾ ಇರಲಿ. ಅಷ್ಟರಲ್ಲಿ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದ್ಬಿಡ್ತೀನಿ. ಆಯ್ತು. ಓಕೆ ವೀಕ್ಷಕರೇ, ಸುನಂದ ಅವರು ಜೀರಾ ಫ್ರೆಂಚ್ ಫ್ರೈ ಮಾಡೋಕೆ ಈಗ ಆಯಿಲ್ ಕಾಯಕ್ಕಿಟ್ಟಿದ್ದಾರೆ. ಅದು ಕಾಯೋವರೆಗೂ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ. ಸುನಂದ ಅವರೇ, ಈಗ ಎಣ್ಣೆ ಕಾದಿದ್ಯಾ? ಹಾಂ, ಕಾದಿದೆ. ಸದ್ಯ ಇವಾಗ ನಿಮ್ಮ ಮಾತಲ್ಲೂ ಜೋಶ್ ಬಂದಿದೆ ಎಣ್ಣೆ ಕಾದ್ಮೇಲೆ. ಓಕೆ, ಇದ್ರ ನೆಕ್ಸ್ಟ್ ಅಂದ್ರೆ ಫ್ರೈ ಮಾಡ್ತೀನಿ. ಈಗ ಫ್ರೈ ಮಾಡ್ಕೊಂತೀರಾ? ಓಕೆ. ಎಲ್ಲ ಒಟ್ಟಿಗೆ ಹಾಕೋಬೋದಾ? ಅಲ್ಲ, ಒಂದೊಂದು ಈಸಿ ಆಗಿರುತ್ತೆ ಅದಕ್ಕೆ. ಹಾಂ, ಇದು ಒಟ್ಟಿಗೆ ಹಾಕಿ ಇವಾಗ ನೀವು ಪೇಸ್ಟ್ ಮಾಡ್ಕೊಂತೀರಾ? ಪೇಸ್ಟ್ ಮಾಡಿ ಇದ್ರಲ್ಲಿ ಫ್ರೈ ಮಾಡ್ತೀರಾ? ಓಕೆ. ಇದೇನು ಏನನ್ನ ನೆನ್ಸ್ಬಿಟ್ಟು ಬಿಡ್ಬೇಕಾ ಅಥವಾ ಹಾಗೆ ತೆಗೆದು ಹಾಗೆ ಹಾಕ್ಬೋದು? ಹಾಗೆ ಹಾಕ್ಬೋದು. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ಇನ್ನೆಲ್ಲ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನೆಲ್ಲ ಇದೆ ನಿಮ್ಮದು? ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕ್ರಾಫ್ಟ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀರಾ? ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀರಾ ಡ್ರಾಯಿಂಗ್? ಹೇಳ್ಕೊಡ್ತಾ ಇರ್ತೀರಾ? ಓಕೆ. ಈ ಥರ ಹಾಕ್ತೀರಾ? ಹಾಂ, ಹಾಕಿ. ಓ, ಇದು ಪಕೋಡಾ ಶೇಪ್ ಆಗ್ಬಿಡ್ತಿಲ್ಲ, ಅನ್ಕೋಬಿಟ್ಟಿದೆ. ಆಮೇಲೆ ಬಿಡ್ಬಿಡಿ ಆಗತ್ತಾ? ಓಕೆ. ಅಂದ್ರೆ ಒಂದೊಂದಂದ್ರೆ ಟೈಮ್ ಭಾಳ ಇದಾಗ್ತದೆ, ಅದು ಈ ಟೈಪ್ ಮಾಡ್ಬೋದು. ಈ ಟೈಪ್ ಮಾಡ್ಬಿಡ್ಬೋದು. ತುಂಬಾ ಕ್ರಿಸ್ಪಿ ಆಗಿದೆ. ಓಕೆ, ಕ್ರಿಸ್ಪಿ ಆಗುತ್ತೆ, ಟೇಸ್ಟಿ ಇದೆ. ಕುರ್ಕುರೆ ಟೈಪ್ ಮಕ್ಕಳಿಗೆ ಈ ತರ ಇದ್ರೆ ಮಕ್ಕಳು ಸಾಮಾನ್ಯ ತಿಂತಾರೆ ಬಿಡಿ. ಅದಕ್ಕೆ ಹೊರಗಡೆಯಿಂದ ಪೊಟ್ಯಾಟೋಸ್ ಆಕ್ಚುಲಿ ಚಿಲ್ಡ್ರನ್ಸ್ ಭಾಳ ಒಳ್ಳೆಯದು, ಸಣ್ಣ ಮಕ್ಕಳಿಗೆ. ಹೌದು, ಬ್ರೈನ್ ತುಂಬಾ ಇದಾಗುತ್ತೆ, ಶಾರ್ಪ್. ಹೌದು. ಅದಕ್ಕೆ ಈ ತರ ಇದ್ರು ಮಕ್ಕಳಿಗೆ ಹೊರಗಡೆ ತಿನ್ಸೋ ಬದಲು ಮನೇಲೆ ಒಂದು ಹೆಲ್ದಿ ಫುಡ್ ನಾವು ಮಾಡ್ಕೊಡ್ಬೋದು. ನಾನು ವೆರೈಟಿ ಪಕೋಡಾಸ್, ಪಾಲಕ್ ಪಕೋಡ ಆ ಥರ ಎಲ್ಲ ಮಾಡ್ತೇನೆ. ಈ ಥರ ಎಲ್ಲ ಮಕ್ಕಳಿಗೆ ನೀವೇ ಹೆಲ್ದಿ ಡಾಕ್ಟರ್ ಇರಬೇಕಾದ್ರೆ ಹೊರಗಡೆ ತಿಂಡಿ ಹಾಕ್ಬೇಕಲ್ವಾ? ಈಗ ಇಷ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗುತ್ತಾನ ವೇಟ್ ಮಾಡಿ. ಹಂಗಾದ್ರೆ ಸ್ವಲ್ಪ ಹೊತ್ತಾದ್ರೂ ಬೇಯಿಸ್ಬೇಕಿದ್ದನ್ನ, ಒಂದು 2 ಮಿನಿಟ್ಸ್ ಆದರೂ? 2 ಮಿನಿಟ್ಸ್ ಸಾಕಲ್ವಾ? ಓಕೆ. ಬಿಟ್ಟು ಇದು ಹಾಗೆ ತಿನ್ಬೋದಾ ಡೈರೆಕ್ಟಾಗಿ, ಅಥವಾ ಇದಕ್ಕೆ ಏನಾದರೂ ನಿಮ್ಮ ಇಷ್ಟ? ಪುದೀನ ಚಟ್ನಿ ಹಚ್ಕೋಬಹುದು, ಇಲ್ಲ ಟೊಮೆಟೊ ಸಾಸ್. ಮಕ್ಕಳಿಗೆ ಟೊಮೆಟೊ ಸಾಸ್ ಅಂದ್ರೆ ಇಷ್ಟ, ತುಂಬಾ ಇಷ್ಟ ಆಗುತ್ತೆ. ಹೌದು. ಸ್ವಲ್ಪ ಇದಾತಂದ್ರೆ ಆಮೇಲೆ ಫ್ರೈ ಇದು ಸಪ್ರೇಟ್ ಆಗುತ್ತೆ ಆಮೇಲೆ ಅದೇ ಸಪ್ರೇಟ್ ಆಗುತ್ತೆ. ಹೇಗಿದ್ರೆ ಏನು ಒಟ್ಟಿನಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿ ಆಗಿದ್ರೆ ಸಾಕು ತಿನ್ನೋಕೆ. ಓಕೆ, ಇದಾಗಿದೆ. ಇದಿರಲಿ. ಇವಾಗ ನೆಕ್ಸ್ಟು ಇದು ಪ್ರೊಸೀಜರ್ ಹೋಗೋಕೆ ಮುಂಚೆ ನೀವೇನೋ ಕ್ರಾಫ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡಿರೋ ಸ್ಯಾಂಪಲ್ಸ್ ಇದ್ರೆ ತೋರಿಸಿ, ಮತ್ತೆ ಅದು ಮಾಡಿಬಿಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ. ಓಕೆನಾ? ಓಕೆ. ಏನಿಲ್ಲ, ಒಂದು ನಾವು ಬಾಗಿಲಿಗೆ ಹಾಕ್ತೀವಲ್ಲ ತೋರಣ,
ಅದ್ ಮಾಡಿ ತೋರಿಸ್ತೀರಾ. ಏನೇನ್ ಯೂಸ್ ಮಾಡ್ತಿದ್ರಾ ಅಂದ್ರೆ ಏನ್ರಲ್ಲಿ ಮಾಡೋದು ನೀವು ಬಾಗ್ಲಿಗೆ ಹಾಕೋ ತೋರಣ ಎಲ್ಲ? ಅಂದ್ರೆ ಈಗ ನಾವು ಪೇಪರ್ ತಗೊಂಡು ಕಲರ್ ಪೇಪರ್ ಯೂಸ್ ಮಾಡ್ಕೊಂತೀರಾ? ಓಕೆ. ಇವು ಕಲರ್ ಪೇಪರ್ಸ್ ಇರುತ್ತಲ್ಲ, ಇದು ನಾವು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ಪೆನ್ನಿಂದ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಜಸ್ಟ್ ಕಟ್ ಮಾಡ್ಕೊಂಡ್ಬಿಡೋದು. ಈಗ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇದೆಲ್ಲ ಆಗಿದೆ. ಈಗ ಎಷ್ಟು ಅಂದ್ರೆ ನೀವು ಇದು ಸುಮಾರು ಮಾಡಿದೀರಾ ಈ ತರ? ಫ್ರೀ ಟೈಮಲ್ಲೆಲ್ಲ ಈ ತರ ಮಾಡ್ತಾ ಇರ್ತೀರಾ? ಓಕೆ. ಈ ಥರ ಕಲರ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ಈಗ ಒಂದು ಜಸ್ಟ್ ಸೂಜಿ ದಾರ ತೊಗೊಂಡು ಈಗ ಇದೇನಿಲ್ಲ, ಜಸ್ಟ್ ಹಿಂಗೆ ಒಂದು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ಇರ್ತದೆ. ಇದು ಒಂದು ಸೈಡ್. ಇದು ಈಗ ಹೂವು ನಾವು ಹೇಗೆ ಮಾಡ್ಕೋತೀವಿ, ಸೂಜಿ ಚುಟ್ಕೋತೀವಿ, ಹಾಗೆ ಇದನ್ನು ಮಾಡ್ಕೋಬೇಕು. ನಮ್ಮ ಮಲ್ಲಿಗೆ ಹೂವು. ಈ ಥರ ಎಲ್ಲ ಡಿಸೈನ್ ಮಾಡೋದು ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಯಾವ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ? 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಕಲ್ತ್ಕೊಂಡಿದ್ದು. ಇವಾಗ ಮನೇಲಿ ಕುತ್ಕೊಂಡು ಇದು ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಆ ಟೈಮಲ್ಲಿ ಭಾಳ ನಮ್ಮ ಕ್ರಾಫ್ಟ್ ಅದು ಹೇಳ್ಕೊಡ್ತಾ. ನಿಮಗೂ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಹಾಗೆ ಆ ಕಲೆ ಈಗ ಉಳ್ಕೊಂಡು ಬಂದಿದೆ. ಈಗ ಯೂಸ್ ಮಾಡ್ತಾ ಇದೆ. ಇದರಿಂದ ನಿಮ್ಮ ಮನೆ ಅಲಂಕಾರ ಮಾಡ್ತೀರಾ ನೀವು ಹಬ್ಬಗಳ ಟೈಮಲ್ಲಿ? ಆಮೇಲೆ ಬೇರೆ ಕಲರ್ ಹೀಗೆ ಒಂದೊಂದೇ ಕಲರು ಯಾವ್ದು ಇಷ್ಟ ಆಗುತ್ತೆ ಅದು ಪೋಣಿಸ್ಕೋಬಹುದು. ಈಗ ಈ ತರ ಆಗುತ್ತೆ ನೋಡಿ. ಈ ರೀತಿಯಾಗಿ ನೋಡಿ ವೀಕ್ಷಕರೇ, ಈಗ ಬಣ್ಣದ ಪೇಪರಲ್ಲಿ ಹೂವಿನ ಅಲಂಕಾರ ಈ ರೀತಿನೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕಲರ್ಫುಲ್ ಆಗಿ ಮಾಡಿದ್ದೀರಾ? ಕಲರ್ಫುಲ್ ಆಗೂ ಇರುತ್ತೆ. ಇದು ಮನೆ ತುಂಬಾ ಕಲರ್ ಹೂವು ಚೆನ್ನಾಗಿ ಕಾಣುತ್ತಿದೆ. ಈಗ ಸ್ಯಾಂಪಲ್ ಅಂದ್ರೆ ಈ ತರ ನಾನು ಕಲರ್ಸ್ ಮನೆಯಲ್ಲಿ ಮಾಡ್ತೇವೆ. ಈ ರೀತಿ ಮಾಡ್ಬೋದು ಪೂರ್ತಿಯಾಗಿ. ಓಕೆ. ಈ ತೋರಣ ಈ ತರ ಇದು ಈ ಕಲರ್ ತೋರಣ ತರನು ಹಾಕ್ಬೋದು. ಇದು ದೇವ್ರ ಮನೆಗೆ ಸಹ ಹಾಕ್ಬೋದು. ದೇವ್ರ ಮನೆಗೆ. ಇದು ತುಂಬಾ ಬೇಗನೆ ಮುಗಿಯುವಂತ ಕೆಲಸ ಅನ್ಸುತ್ತಲ್ಲ, ತುಂಬಾ ಈಸಿ ಇದೆ ಇದು. ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಮಾಡ್ಬೋದು ಇದನ್ನ. ಸೊ ಈ ರೀತಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸುನಂದ ಅವರು ಎಷ್ಟು ಚೆನ್ನಾಗಿ ಹೂವಿನ ಒಂದು ಹಾರವನ್ನ ಇದನ್ನ ಮಾಡಿದ್ದಾರೆ. ಇದು ತುಂಬಾನೇ ಈಸಿ ಇದೆ. ಈಗ ಏನು ಮುಂದೆ ಹಬ್ಬಗಳು ಬರ್ತಾ ಇದೆ, ನೀವು ಕೂಡ ಹೂವಿಗೆ ದುಡ್ಡು ಖರ್ಚು ಮಾಡೋ ಬದಲು ಇದೇ ರೀತಿ ಸಿಂಪಲ್ ಆಗಿ ಮನೇಲಿ 5 ನಿಮಿಷಕ್ಕೆ ತಯಾರಿಸ್ಬೋದು. ಸೊ ನೀವು ಕೂಡ ಈ ತರ ಟ್ರೈ ಮಾಡಿ ನೋಡಿ. ಓಕೆ ಸುನಂದ ಅವರೇ, ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಆಹಾರಗಳು ನಿಜವಾಗ್ಲೂ ಇದು ತುಂಬಾ ಸೇವ್ ಮಾಡ್ಬೋದು, ಮ್ಯಾಕ್ಸಿಮಮ್ ಹಣ ಉಳಿಸ್ಬೋದು ಇದರಿಂದ. ಸುಮಾರು ಜನ ಏನ್ ತಿಂದ್ಕೋ ದುಡ್ಡು ಹಾಕೋ ಬದಲು ಹಬ್ಬದ ಸಮಯದಲ್ಲಿ ಇದನ್ನ ಹಬ್ಬದ ಟೈಮಲ್ಲಿ ಜಾಸ್ತಿ ಬೆಲೆ ಇರುತ್ತೆ ಅಲ್ಲ. ಹೌದು, ಆ ಟೈಮಲ್ಲಿ ಈ ತರ ಯೂಸ್ ಮಾಡ್ಕೋಬಹುದು. ಕಲರ್ ಪೇಪರ್ ಕಲರ್ಫುಲ್ ಆಗಿ ನಮಗ್ ಬೇಕಾದ ತರ ಮಾಡ್ಕೋಬಹುದು ಇದನ್ನ. ಥ್ಯಾಂಕ್ ಯು ಸೋ ಮಚ್. ಒಂದ್ ಒಳ್ಳೆ ಕ್ರಾಫ್ಟಿಂಗ್ ತೋರ್ಸ್ಕೊಟ್ಟಿದ್ದೀರಾ ನಮ್ಗೆ. ಧನ್ಯವಾದ. ಓಕೆ, ಇದೆಲ್ಲ ಆಗಿದೆ. ನೆಕ್ಸ್ಟ್ ನಿಮ್ಮ ಪ್ರೊಸೀಜರ್ ಮುಗ್ದಿದೆ. ನೆಕ್ಸ್ಟ್ ಈಗ ಬಿಸಿಲಾಗ ಬಂದಿದ್ದೆ ನಮ್ಮ ಮನೆಗೆ ಒಂದು ಫ್ರೂಟ್ ಸಲಾಡ್ ಮಾಡ್ಬೇಕಂತ ಇಷ್ಟ. ಅದೊಂದು ಮಾಡಿ ತೋರಿಸ್ಬಿಡ್ತೇವೆ. ಓಕೆ, ಖಂಡಿತವಾಗೂ ಮಾಡಿ ತೋರಿಸಿ. ನೀವೇ ಮಾಡ್ಬೇಕಾದ್ರೆ ನಾವು ಬೇಡ ಅನ್ನಕ್ಕಾಗಲ್ಲ. ತಿನ್ನಿಸಿ ಕಳಿಸ್ತೇವೆ. ತಿನ್ನಿಸ್ಬಿಟ್ಟು ಕಳಿಸ್ತೀರಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಫ್ರೂಟ್ ಸಲಾಡ್ಗೆ ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ರೆಡಿ ಮಾಡ್ಕೋತಾ ಇರಿ. ಅಷ್ಟನ್ನು ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ವೀಕ್ಷಕರೇ, ಸುನಂದ ಅವರು ಕ್ರಾಫ್ಟಿಂಗ್ ಮಾಡೋದು ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ರು. ಮತ್ತೆ ನೆಕ್ಸ್ಟ್ ಫ್ರೂಟ್ ಸಲಾಡ್ ಕೂಡ ನಂಗೆ ಮಾಡ್ಕೊಡ್ತಾರಂತೆ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರೊಳಗೆ ನಾವು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ವಿರಾಮದ ನಂತರ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸುನಂದ ಅವರೇ, ಈಗ ಏನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ನೀವು ನನಗೆ? ಫ್ರೂಟ್ ಸಲಾಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆಯಾ? ರೆಡಿ ಇದೆ. ಫಸ್ಟ್ ಏನ್ ಮಾಡ್ಕೋಬೇಕು ಇದಕ್ಕೆ? ಪಾತ್ರೆ ಕೊಡಿ. ಪಾತ್ರೆ? 2 ಪಾತ್ರೆ ಇದೆ. ಯಾವ ಪಾತ್ರೆ ಕೊಡ್ಬೇಕು ನಿಮ್ಗೆ? ಹಾಲು ಕಾಯಿಸ್ಲಿಕ್ಕೆ ಪಾತ್ರೆ ಬೇಕು. ಓಕೆ, ಪಾತ್ರೆ ಇಟ್ಕೊಂಡಿದ್ದೀರಾ. ನೆಕ್ಸ್ಟ್ ಈಗ ಹಾಲು ಕಾಯಕ್ಕೆ ಇಡೋಣ. ಓಕೆ, ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀರಾ. ನೆಕ್ಸ್ಟ್ ಏನ್ ಬೇಕು ನಿಮ್ಗೆ? ಈಗ ಅದು ಹಾಲು ಕಾಯಕ್ಕೆ ಇಟ್ಟೇವಲ್ಲ, ಜಸ್ಟ್ ಒಂದು ಕೋಲ್ಡ್ ಹಾಲು ತಗೊಂಡು ಕಸ್ಟರ್ಡ್ ಪೌಡರ್. ಓಕೆ, ವೆನಿಲಾ ಫ್ಲೇವರ್ ಇದೆ ಇದು. ಓಕೆ, ಈಗ ಜಸ್ಟ್ 1 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್. ಓಕೆ,
ಹಾಕಿ ಕೋಲ್ಡ್ ಹಾಲ್ನಲ್ಲಿದ್ದರೆ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮಿಕ್ಸ್ ಆಗಿದೆಯಾ ಇವಾಗ? ಆಗಿದೆ ಪೂರ್ತಿ. ಎಷ್ಟು ಸ್ಪೂನ್ ಹಾಕೊಂಡ್ರಿ ಇದು? 1 ಟೀಸ್ಪೂನ್. 1 ಟೀಸ್ಪೂನ್ ಸಾಕು. ಓಕೆ, ನೆಕ್ಸ್ಟ್ ಶುಗರ್ ಹಾಕ್ತೀನಿ. ಹಾಲಿಗೆ ಶುಗರ್ ಹಾಕ್ತೀರಾ? ಹಾಕಿ. 2 ಟೀಸ್ಪೂನ್ ಹಾಕಿದ್ದೀರಾ. ಓಕೆ ಓಕೆ, ಇದು ಕಾತಿದೆ. ಈಗ ಈ ಹಾಲನ್ನ ಕಾಯಿಸ್ತಾ ಇದ್ದೀರಾ? ಆ ಹಾಲು ಯಾಕೆ? ಈಗ ಇದು ಪೇಸ್ಟ್ ಅದ್ರಾಗ ಮಿಕ್ಸ್ ಮಾಡಿಬಿಡ್ತೇನೆ. ಓಕೆ, ಈಗ ಡೈರೆಕ್ಟ್ ಹಾಕಿದ್ರೆ ಅದು ಸರಿಯಾಗಿ ಮಿಕ್ಸ್ ಆಗಲ್ಲ. ಓಕೆ, ಅದಕ್ಕಾಗಿ ಈಗ ಹಾಲು ಕುದೀತಾ ಇದೆ. ಈಗ ಕುದಿಸ್ಬೇಕಾ ಚೆನ್ನಾಗಿ ಹಾಲನ್ನ? ಓಕೆ, ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ, ಈಗ ಹಾಕ್ಬಿಡ್ತೀನಿ ಇದನ್ನ. ಕೋಲ್ಡ್ ಹಾಲನ್ನ ಬಿಸಿ ಹಾಲಿಗೆ ಹಾಕ್ಬೋದು. ಓಕೆ, ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಇದು ಹೆವಿ ಅದು ತಿಕ್ಕಾಗಿ ಬಂದ್ಬಿಡುತ್ತೆ, ಐಸ್ ಕ್ರೀಮ್ ಥರ. ವೆನಿಲಾ ಫ್ಲೇವರ್. ಇದು ಮಕ್ಕಳು ಈಗ ಐಸ್ ಕ್ರೀಮ್ ಬದಲು ಈ ಥರ ಮಾಡಿಬಿಟ್ರೆ ಇದು ಟೇಸ್ಟಿ ಆ್ಯಂಡ್ ಹೆಲ್ದಿ ಫ್ರೂಟ್ ಸಲಾಡ್. ಮಕ್ಕಳಿಗೆ ಒಳ್ಳೆ ವೆರೈಟಿ ಫುಡ್ಸ್ ಮನೇಲೇ ರೆಡಿ ಮಾಡ್ಕೊಟ್ಬಿಡ್ತೀರಾ ನೋಡಿ, ಲೈಕ್ ಆಗೋಂಥದ್ದೆಲ್ಲ ಅಲ್ವಾ? ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಫ್ಲೇವರ ಬರುತ್ತೆ ಸೇಮ್. ಈಗ ಇದು ಒಂದು ಕುದಿ ಬರುತ್ತಲ್ಲ, ನಾವು ಈಗ ಇವೆಲ್ಲ ಫ್ರೂಟ್ಸ್ ಎಲ್ಲ ಬೌಲ್ನಲ್ಲಿ ಹಾಕ್ಬಿಡೋಣ. ಓಕೆ, ಬೌಲ್ ರೆಡಿ ಇದೆ. ಓಕೆ, ಈಗ ನಾ ಹಾಕ್ತಾ ಇರೋದು ಮೂಸಂಬಿ. ಎಷ್ಟು ಹಣ್ಣು ಹಾಕೊಂಡಿದ್ದೀರಾ? ಒಂದೇ ಹಣ್ಣು. ಓಕೆ, ದಾಳಿಂಬ್ರೆ 1 ಕಪ್ ಹಾಕೊತಾ ಇದ್ದೀರಾ. ಓಕೆ, ಆ್ಯಪಲ್ ಅರ್ಧ ಹಣ್ಣು. ನೋಡಿ ಹೇಗೆ ಹೇಳ್ತೀನಿ ನಾನು ಅಂತ. ಓಕೆ, ಡ್ರೈ ಫ್ರೂಟ್ಸ್ ಹಾಕೊಂತ ಇದ್ದೀರಾ. ಕುದೀತಾ ಇದೆಯಲ್ಲ, ಆಫ್ ಮಾಡಿಬಿಡಿ. ಆಫ್ ಮಾಡಿ ಬಾದಾಮು, ಗೋಡಂಬಿ. ಓಕೆ, 2 ಮಿಕ್ಸ್ ಹಾಕಿದ್ದೀರಾ. ಇಷ್ಟು ಹಾಕ್ಬಿಟ್ಟು ಇವು ಆಮೇಲೆ ಗಾರ್ನಿಷ್ ಮಾಡೋಣ. ಓಕೆ, ಈಗ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಪ್ರೊಸೀಜರ್ ಏನಿದಕ್ಕೆ? ನೆಕ್ಸ್ಟ್ ಪ್ರೊಸೀಜರ್ ಈ ಸ್ವಲ್ಪ ಕೋಲ್ಡ್ ಆದ ತಕ್ಷಣ ಇದು ಹಾಕ್ಬಿಡೋದು. ಇದು ಕೋಲ್ಡ್ ಆಗಿದ ತಕ್ಷಣ ಇದು ತಣ್ಣಗೆ ಆಗಬೇಕಾ? ಇನ್ನು ಆಗ್ತಾ ಇದೆ 5 ಮಿನಿಟ್ಸ್. ಇನ್ನು 5 ಮಿನಿಟ್ಸ್. ಸೊ ಇದು ಹೀಗೆ ತಣ್ಣಗಾಗ್ತಾ ಇರಲಿ. ನಿಮ್ಮ ಮನೆಯವರು ನಿಮ್ಮ ಅಡುಗೆ ಬಗ್ಗೆ ಏನೋ ಹೇಳಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಜಗದೀಶ್ ಮಾಮ್ಲೆ ಪಟ್ಟಣ ಶೆಟ್ಟಿ ಅಂತ. ನಮ್ಮ ಮಿಸ್ಸಸ್ ಹೆಸರು ಸುನಂದ ಮಾಮ್ಲೆ ಪಟ್ಟಣ ಶೆಟ್ಟಿ ಅಂತ. ಸೊ ನಮ್ಮ ಮದುವೆ ಆಗಿ 14 ವರ್ಷ ಆಯಿತು. ನಮ್ಮ ಮಿಸ್ಸಸ್ಸು BCom ಮಾಡಿದ್ದಾರೆ. ಅವರು ಬಂದಾಗೆ ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಹಾಗೆ ಈಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾವುದೋ ಪ್ರಾಬ್ಲಮ್ ಇಲ್ಲ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಭಾಳ ಸೇರಿಕೆ ಬರೋದಂದರೆ ಅವರು ಮಾಡಿದ ಸಾರು ಭಾಳ ಸೇರಿಕೆ ಬರುತ್ತೆ. ಆನಂತರ ಅವ್ರಿಗೆ ಇಷ್ಟ ಇಲ್ಲದ್ದು ಅಂತಂದರೆ ಸ್ವಲ್ಪ ಕಡಿಮೆ ಇದು ಮಾಡೋದು ಅಂತಂದರೆ ಬದನೆಕಾಯಿ ಪಲ್ಯ ಒಂದು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಉಳ್ಕಿದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ. ನನ್ನ ಮಗಳು ಸುನಂದ, ಅವಳಿಗೆ ಅಡುಗೆ ಮಾಡೋದಂದ್ರೆ ಬಹಳ ಇಷ್ಟ. ಸಣ್ಣವಳು ಇದ್ದಾಗಿಂದು ಬಹಳ ಇಷ್ಟ. ಅಡುಗೆ ಬಹಳ ಚೆನ್ನಾಗಿ ಮಾಡ್ತಾಳೆ. ಅವರು ಮಾಡಿದ ಆಲೂಗಡ್ಡೆ ಪಲ್ಯ ನನಗೆ ಭಾಳ ಇಷ್ಟ. ನನ್ನ ಹೆಸರು ಶ್ರೇಯಾ. ನಮ್ಮ ಮಮ್ಮಿನ ಹೆಸರು ಸುನಂದ. ನಮ್ಮ ಮಮ್ಮಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮಮ್ಮಿ ಮಾಡೋದು ಅವಲಕ್ಕಿ ನಂಗೆ ಭಾಳ ಇಷ್ಟ. ಓಕೆ, ನೀವು ಮಾಡೋ ಎಲ್ಲ ಅಡುಗೆನೂ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೆ. ಆದ್ರೆ ನಿಮ್ಗೆ ಏನು ಬದನೆಕಾಯಿ ಗೊಜ್ಜು ಎಣ್ಗಾಯಿ ಅಂತಾರೆ, ಅದು ನಿಮಗೆ ಸ್ವಲ್ಪ ಸರಿಯಾಗಿ ಮಾಡಕ್ ಬರಲ್ಲ ಅನ್ಸುತ್ತೆ. ಯಾಕೆ ಬರಲ್ಲ? ಯಾಕಂದ್ರೆ ಬೆಳಗಾಂ ಸೈಡ್ ಸ್ವಲ್ಪ ನಾವು ಕುದಿಸ್ತೇವೆ ಬದನೆಕಾಯಿ, ಅವರಿಗೆ ಅದು ಇಷ್ಟ ಆಗಲ್ಲ. ಏನಿಲ್ಲ, ಪ್ರತಿಯೊಂದು ನಾವೇ ಯಾಕೆ ಇದು ಮಾಡ್ಬೇಕು, ಸ್ವಲ್ಪ ಆದ್ರೂ ಅವ್ರು ಅಡ್ಜಸ್ಟ್ ಆಗ್ಬೇಕಲ್ಲ, ಆ ರೀತಿಲಿ ಅದಕ್ಕೆ ಸ್ವಲ್ಪ ನಾವು ಕಷ್ಟ ಬಿದ್ದು ಮಾಡ್ತೀವಿ. ಅವ್ರು ಇಷ್ಟ ಆಗ್ದಿದ್ರೆ ನನ್ಗೇನು ಅಂತ ನೀವು. ಓಕೆ, ಇವಾಗ ಇದೆಲ್ಲ ಆಗಿದೆ. ಸೊ ಇದೆಲ್ಲ ಸರ್ವ್ ಮಾಡಕ್ಕೆ ಮತ್ತೆ ಜೀರಾ ಫ್ರೆಂಚ್ ಫ್ರೈ ಅದನ್ನು ಸರ್ವ್ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬನ್ನಿ. ಅಷ್ಟ್ರಲ್ಲಿ ನಮ್ಮ ದಾವಣಗೆರೆ ಜನತೆಗೆ ನಾನೇನೋ ಹೇಳ್ಬೇಕು, ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಓಕೆನಾ? ಓಕೆ ವೀಕ್ಷಕರೇ, ನೀವು ಸುನಂದ ಅವ್ರ ತರ ಜೀರಾ ಫ್ರೆಂಚ್ ಫ್ರೈ ಇದೇ ತರ ವೆರೈಟಿ ಆಗಿರೋ ಅಡುಗೆ ಏನಾದರೂ ಮಾಡಬೇಕು ಅಂತಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನಿಮ್ಮ ಪ್ರೊಫೈಲ್ ಅನ್ನ ನಮ್ಮ ವಿಳಾಸಕ್ಕೆ ಕಳಿಸ್ಕೊಡಿ. ನಮ್ಮ ವಿಳಾಸವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಅಥವಾ ನೀವು aduge@suvarna.tvಗೆ ಮೇಲ್ ಕೂಡ ಮಾಡಬಹುದು. ಎಸ್ಪೆಷಲಿ ದಾವಣಗೆರೆ ಜನತೆ ಬೇಗ ಬೇಗ ನಿಮ್ಮ ಪ್ರೊಫೈಲ್ ಅನ್ನ ನಮಗೆ ಕಳಿಸ್ಕೊಡಿ. ಓಕೆ ಸುನಂದ ಅವರೇ, ಈಗೆಲ್ಲ ರೆಡಿ ಆಗಿದೆಯಾ? ಆಗಿದೆ. ಟೇಸ್ಟ್ ಮಾಡ್ಬೋದಾಗಾದ್ರೆ? ಮಾಡಿ. ಏನ್ ನೋಡ್ಬೇಕು? ಟೇಸ್ಟ್ ಮಾಡಿ. ಟೇಸ್ಟ್ ಮಾಡ್ಲಾ? ಏನ್ ಮಾಡ್ಬೇಕು ಈಗ? ಏನಿದು? ಇದು ಜೀರಾ ಫ್ರೆಂಚ್ ಫ್ರೈ. ಜೀರಾ ಫ್ರೆಂಚ್ ಫ್ರೈ ಟೇಸ್ಟ್ ಮಾಡಿ ಹೇಳ್ಬೇಕು. ನೀವು ನೋಡಿ ಅಂತ ಹೇಳ್ಬಿಟ್ರೆ ನಾನು ತಿನ್ಬೇಕೋ ಬೇಡವಾ ಡೌಟ್ ಆಗ್ಬಿಡುತ್ತೆ ನನಗೆ. ಇಲ್ಲ, ತಿಂದು ನೋಡಿ ಹೇಳಿ. ಓಕೆ ವೀಕ್ಷಕರೇ, ಈಗ ಸುನಂದ ಅವ್ರು ಮಾಡ್ಕೊಟ್ಟಿರೋ ಜೀರಾ ಫ್ರೆಂಚ್ ಫ್ರೈ ನನ್ನ ಕೈಯಲ್ಲಿದೆ, ರೆಡಿ ಟು ಟೇಸ್ಟ್. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ.
ಬಗ್ಗೆ, ಫ್ರೂಟ್ ಸಲಾಡ್ ಬಗ್ಗೆ ಬೇರೆ ಏನು ಹೇಳೋ ಹಾಗೆ ಇಲ್ಲ. ಫ್ರೂಟ್ಸ್ ಯಾವಾಗಲೂ ಸ್ವೀಟಾಗೆ ಸೂಪರ್ವಾಗಿರುತ್ತೆ. ಈಗ ನೀವು ಫ್ರೂಟ್ ಸಲಾಡ್ ಮಾಡಿದ್ರಲ್ಲ ಅದು ಇನ್ನೂ ಸಖತ್ತಾಗಿದೆ. ನಾನು ಒಬ್ಬಳೇ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮ ಮನೆಯವ್ರನ್ನೆಲ್ಲ ಕರೆದ್ಬಿಡಿ, ಅವರು ಟೇಸ್ಟ್ ಮಾಡಲಿ. ಪೂರ್ವಿ ರೀ ಬರ್ರಿ ಟೇಸ್ಟ್ ಮಾಡಿ ಬರ್ರಿ. ವೀಕ್ಷಕರೇ, ಈಗ ಸುನಂದ ಅವ್ರ ಮನೆಯವರೆಲ್ಲ ಟೇಸ್ಟ್ ಮಾಡೋಕೆ ಇಲ್ಲಿ ಬಂದಿದ್ದಾರೆ. ಈಗ ಟೇಸ್ಟ್ ಮಾಡೋಕ್ಕೆ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಸೊ ಸರ್, ಓಕೆ ಸರ್, ಹೇಗೆ ಅನ್ನಿಸ್ತು ನಿಮಗೆ? ಹೇಗೆ ಮಾಡಿದ್ದಾರೆ? ಚೆನ್ನಾಗಿದೆಯಾ? ಯಾವಾಗಲೂ ಮಾಡ್ಕೊಡ್ತಾ ಇರ್ತಾರ ಈ ಥರ? ಅದಕ್ಕೆ ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಹೇಗೆ ಅನ್ನಿಸ್ತು? ಹೇಗೆ ಮಾಡಿದ್ದಾರೆ? ಹಾಂ, ತುಂಬ ಚೆನ್ನಾಗಿದೆ. ಓಕೆ, ಇದಕ್ಕಿಂತ ನಿಮಗೆ ಯಾವಾಗಾದರೂ ಮಾಡಿಕೊಟ್ಟಿದ್ದಾರಾ? ಇದೇ ಟೇಸ್ಟ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಪುಟಾಣಿ, ಹೇಗಿದೆ ನಿಮ್ಮ ಮಮ್ಮಿ ಮಾಡಿಕೊಟ್ಟಿದ್ದು? ತುಂಬ ಚಲೋ ಆಯ್ತಾ? ಮನೇಲೂ ಹೀಗೆ ಮಾಡಿಕೊಡ್ತಾರಾ? ಟೇಸ್ಟಿಯಾಗಿರುತ್ತಾ? ಓಕೆ, ಚಿನ್ನು ಹೇಗಿತ್ತು? ಅವ್ರ ಮುಖದ ಎಕ್ಸ್ಪ್ರೆಷನ್ ಅಲ್ಲೇ ಕೊಟ್ಬಿಟ್ರಿ ಅಲ್ಲ ಆನ್ಸರು. ಮೇಡಮ್ ಹೇಗಿತ್ತು? ಚೆನ್ನಾಗಿದೆಯಾ? ಓಕೆ ಸುನಂದ ಅವರೇ, ನೀವೆರಡು ಸೂಪರ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಟ್ಟಿದ್ದೀರಾ. ಸೊ ನಮ್ಗೆ ತುಂಬಾ ಸಂತೋಷ ಆಯಿತು. ಈಗ ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸುನಂದ ಅವ್ರು ಮಾಡ್ಕೊಟ್ಟಿರೋ ಜೀರಾ ಫ್ರೆಂಚ್ ಫ್ರೈ. ಮಕ್ಕಳಿಗೆ ಇದನ್ನ ಈವ್ನಿಂಗ್ ಟೈಮಲ್ಲಿ ಸ್ಪೈಸಿಯಾಗಿ ಮಾಡ್ಕೊಡೋಕೆ ತುಂಬಾನೇ ಚೆನ್ನಾಗಿದೆ. ಇದನ್ನ ಮಾಡೋದನ್ನ ನೀವೇನಾದ್ರು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ರೀಕ್ಯಾಪ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಜೀರಾ ಫ್ರೆಂಚ್ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ನಲ್ಲಿ ಮೈದಾ, ಕಾರ್ನ್ ಪೌಡರ್, ಜೀರಿಗೆ, ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಎಲ್ಲವನ್ನ ಚೆನ್ನಾಗಿ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ಕಲಸಿಟ್ಕೊಳ್ಳಿ. 4 ಆಲೂಗಡ್ಡೆಯನ್ನ ಫಿಂಗರ್ ಚಿಪ್ಸ್ ನ ಆಕಾರದಲ್ಲಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ. ನಂತರ ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ 2 ಬಟ್ಲು ಎಣ್ಣೆಯನ್ನ ಹಾಕಿ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಕಾಯಿಸಿ. ನಂತರ ಕತ್ತರಿಸಿದ ಆಲೂಗಡ್ಡೆಯನ್ನ ಕಲಸಿದ ಹಿಟ್ಟಿನಲ್ಲಿ ಅದ್ದಿ ಕೆಂಪು ಬಣ್ಣಕ್ಕೆ ಬರುವವರೆಗೂ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಅದನ್ನ ತೆಗೆದು ಒಂದು ಪ್ಲೇಟ್ನಲ್ಲಿ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ. ವೀಕ್ಷಕರೇ, ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ಏನ್ ಹೇಳಿ? ಮನೆ ಮದ್ದು. ಇವತ್ತಿನ ಮನೆ ಮದ್ದಲ್ಲಿ ಏನಿದೆ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ, ಸಾಕಷ್ಟು ಜನಕ್ಕೆ ಚರ್ಮ ಕಪ್ಪಾಗಿರುತ್ತೆ. ಅಂತ ಚರ್ಮ ಕಪ್ಪು ಬಣ್ಣ ಹೋಗ್ಸೋದಕ್ಕೆ ನಾನ್ ಕೊಡೋ ರಾಮಬಾಣ ಏನಪ್ಪಾ ಅಂದ್ರೆ, ಸೌತೆಕಾಯಿ ಸಿಪ್ಪೆಯನ್ನ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನ ಅರೆದು ಬೆರೆಸಿ ಕಪ್ಪಾದ ಭಾಗಕ್ಕೆ ಲೇಪನ ಮಾಡಿದ್ರೆ ಚರ್ಮದ ಕಪ್ಪು ಬಣ್ಣ ಹೋಗುತ್ತೆ ಮತ್ತು ಚರ್ಮ ಮೃದುವಾಗುತ್ತೆ. ಟ್ರೈ ಮಾಡಿ ನೋಡಿ.